ನೋಡಿ ಸರ್, ಈ ರಸ್ತೆ ಏನು ಕಾಣ್ತೈತೆ, ರಸ್ತೆಗಿರುವಂಥ ಜಾಗ ಮೈಸೂರು ಹೈವೇ ರೋಡಿಂದ ಒಳಗಡೆಗೆ 7 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 15 ಕಿಲೋಮೀಟ್ರ್ ಆಗ್ಬೋದು, 15-16 ಕಿಲೋಮೀಟ್ರ್ ಆಗ್ಬೋದು. ಈ ರಸ್ತೆಗಿರುವಂಥ ಜಾಗ ನೋಡಿ, ಇದೇ ಜಾಗ. ಇದೇನು ಕಾಣ್ತೈತೆ ಜಾಗ, 1 ಎಕರೆ 5 ಕುಂಟೆ ಬಂದಿರುವಂಥ ಜಾಗ ಇದು. ರಸ್ತೆ ವಿಲೇಜ್ ಮ್ಯಾಪ್ ರಸ್ತೆ ಇದು. ತಾರ್ ರೋಡು ಇದು ಜೇನಾಗುತ್ತಾ. ನೋಡಿ, ಒಂದು ಬೋರ್ಗಳಿದೆ, ಒಳ್ಳೆ ನೀರಿದೆ. ಕಬ್ಬು ಮತ್ತು ತೆಂಗಿನ ಗಿಡ ಇದೆ ನೋಡಿ, ಇದೇ ಬೋರ್ಗಲ್ಲು. ತೆಂಗಿನ ಗಿಡ ಎಷ್ಟೇನಿದೆ ಗೊತ್ತಿಲ್ಲ, ಕೌಂಟ್ ಮಾಡಿಲ್ಲ ನಾವು. 1 ಎಕರೆ 5 ಕುಂಟಲು ತೆಂಗಿನ ಗಿಡ ಇದೆ. ಪರ್ಚೇಸ್ ಮಾಡಿರೋದು ಲೀಗಲ್ ಡಾಕ್ಯುಮೆಂಟು, ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗಿದೆ ಅಂತ. ಎಲ್ಲ ಫುಲ್ಲು ತೆಂಗಿನ ಗಿಡ ಮತ್ತು ಮಾಗೋನಿನೂ ಇದೆ. ಮಳವಳ್ಳಿಯಿಂದ ಕರೆಕ್ಟಾಗಿ 115-116 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 115-116 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 15-16 ಕಿಲೋಮೀಟ್ರು. ಮಳವಳ್ಳಿ ಮೈಸೂರು 2 ನಟ್ ಹೈವೇ ರೋಡಿಂದ ಒಳಗಡೆಗೆ 7 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಕಾವೇರಿ ನೀರು ಆಗುತ್ತಾ, ಬೋರ್ಗಲ್ ನೀರಿದೆ. ಯಾವ ರೀತಿ ಬೇಕಾದ್ರೂ ಡೆವಲಪ್ಮೆಂಟ್ ಮಾಡ್ಕೋಬೋದು. ಒಂದು ಎಕರೆ 5 ಕುಂಟೆ ಇರುವಂಥ ಜಾಗ ಇದು. ಕುಂಟೆ 1,30,000 ಫೈನಲ್ಲು. ಅದರಲ್ಲಿ ₹1 ಕಮ್ಮಿ ಯಾರೋ ಕೊಡಲ್ಲ ಅಂತಾರೆ. ನಾನು ಫೈನಲ್ ರೈಟ್ ಹೇಳಿದ್ದೀನಿ. ಕುಂಟೆ 1,30,000 ಫೈನಲ್ಲು. 1 ಎಕರೆ 5 ಕುಂಟೆ ಇರುವಂಥ ಜಾಗ ಇದು.